ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಧಾ ಸಾಯಿಬ್ರೆ, ಏನ್ ಮಾಡ್ತಿದ್ದೀರಾ? ಅಲ್ಲ ಕಣ್ರಾಧ, ಏನ್ ಮಾಡ್ತಿದ್ಯಾ ನೀನು? ಆ ಪುಟ್ಟಕ್ಕಂಗೆ ಎದ್ರಕೊಂಡು ಊರ್ ಬಿಟ್ಟು ಹೋಗ್ತಾ ಇದ್ಯಾ? ಏನ್ ಹೇಳ್ತಿದ್ದೀರಾ ರಾಜಿಯವ್ರೆ? ನಾನ್ ಊರ್ ಬಿಟ್ಟು ಹೋಗ್ತಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ದು? ಯಾಕೆ ಹೇಳ್ಬೇಕು ಹೇಳು? ನಿಮ್ನ ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ನೀನು ವೈಭವ್ ಸಾಹೇಬ್ರಿಬ್ರು ರೆಡಿಯಾಗಿ ಹೋಯ್ತಾ ಇದ್ದೀರಲ್ಲ. ರಾಜಿ ಅವರೇ, ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ನಾವು ಊರು ಬಿಟ್ಟು ಹೋಗ್ತಾ ಇಲ್ಲ. ಮತ್ ಎಲ್ಲಿಗೆ ಹೋಯ್ತಿದ್ದೀರಾ ಸಾಹೇಬ್ರೆ? ಇಡೀ ಊರವ್ರ ಮುಂದೆ ನನಗೆ ಅವಮಾನ ಮಾಡಿದ್ರಲ್ಲ, ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಕ್ ಹೋಗ್ತಾ ಇದೀವಿ. ಓ ಪುಟ್ಟಕ್ಕನ್ನ ನಾನ್ ಏಟೇ ಕಿತಾಪತಿ ಮಾಡಿದ್ರು ಆ ಪುಟ್ಟಕ್ಕನ್ನ ಮನೆಯಿಂದ ಆಚೆ ಹಾಕಕ್ ಆಗ್ಲೇ ಇಲ್ಲ. ನೀನ್ ಹೆಂಗ್ ಆಗ್ತೀಯ ರಾಧಾ? ನಾನ್ ಹೊರಗಡೆ ಆಗ್ತಿರೋದು ಪುಟ್ಟಕ್ಕನಲ್ಲ ರಾಜಿಯವ್ರೆ, ಕಂಟಿನ. ಕಂಟಿನ? ಹೌದು. ಆ ಬಂಗಾರಮ್ಮನ್ ಚೇರ್ ಮೇಲೆ ಕುತ್ಕೊಂಡ್ರೆ ಏನ್ ಇಡೀ ಊರೇ ಅವ್ರದ್ದಾಗ್ಬಿಡತ್ತಾ? ಯಾರನ್ ಬೇಕಾದ್ರೂ ಊರೇ ಹೊರಗಡೆ ಹಾಕ್ಬಿಡ್ತಾರಾ? ನಾನ್ ಸೋತಿದ್ದೀನಿ ಅಂತ ಎಲ್ರ ಮುಂದೆ ಆಡ್ಕೊಂಡಿದ್ದು ಅಲ್ಲದೆ ಊರಿಂದ ಬಹಿಷ್ಕಾರ ಮಾಡಿ ಅವಮಾನ ಮಾಡ್ತಾರಾ? ಈ ರಾಧಾ ಯಾವುದನ್ನು ಉಳಿಸ್ಕೊಡಲ್ಲ. ಒಂದಕ್ಕೆರಡನ್ನ ಸೇರ್ಸೆ ಕೊಡೋದು. ಅದ್ಯಾವ ಬಂಗಾರಮ್ಮನ ಮನೆ, ಬಂಗಾರ ಕುರ್ಚಿ ಅಂತ ಅಷ್ಟು ಹಾರಾಡ್ತಾರೋ ಅದನ್ನ ಸಂಪೂರ್ಣವಾಗಿ ಕಿತ್ಕೋತೀನಿ. ನನ್ನ ಕಣ್ಣಲ್ಲಿ ನೀರ್ ಹಾಕ್ಸಿದವ್ರ ಕಣ್ಣಲ್ಲಿ ರಕ್ತ ಬರೋ ತರ ಮಾಡ್ತೀನಿ. ಎಸ್ ರಾಧಾ, ನಿನಗೆ ಅವಮಾನ ಮಾಡಿದವರು ಅದಕ್ಕೆ ತಕ್ಕ ಬೆಲೆ ಕಟ್ಟಲೇಬೇಕು. ನಮ್ಮ ದುಶ್ಮನಿ ಎಷ್ಟು ಕಾಸ್ಟ್ಲಿ ಅಂತ ಇವತ್ತು ನಾವು ಅವ್ರಿಗೆ ತೋರಿಸ್ಲೇಬೇಕು. ಅದ್ ಸರಿ ರಾಧಾ, ಆದ್ರೆ ಅದನ್ನೆಲ್ಲ ಹೆಂಗ್ ಮಾಡ್ತೀಯ ನೀನು? ಅಲ್ಲ ಕಣ್ರಾಧ, ನೀನ್ ಹೋಗ್ಬಿಟ್ಟು ಆ ಕಂಟಿತವ ನಿನ್ನ ಮನೆಯಿಂದ ಆಚೆ ಆಗ್ತಿದ್ದೀನಿ ಹೋಗು ಅಂತಿದ್ದಂಗೆ ಓಟಾಯ್ತಾನ? ಹೋಗ್ಲೇಬೇಕು ಅಂತ ತಾನೆ ನೋಟಿಸ್ ಕಳ್ಸಿರೋದು. ರಾಧಾ, ಅದ್ ಏನ್ ಹೇಳ್ತಿದ್ಯಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ಈಗ ನಿಮ್ಗೆ ಎಲ್ಲಾನು ಬಿಡಿಸಿ ಹೇಳೋಷ್ಟು ಟೈಮ್ ಇಲ್ಲ. ನಮ್ ಜೊತೆ ಬನ್ನಿ, ಲೈವ್ ಆಗಿ ತೋರಿಸ್ತೀನಿ. ಆಗ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ. ಎಲ್ಲಿಗೆ? ಇನ್ನೆಲ್ಗೆ? ಬಂಗಾರಮ್ಮನ ಮನೆಗೆ. ಬಂಗಾರಮ್ಮನ ಮನೆಗ? ಡೋಂಟ್ ವರಿ ರಾಜಿ ಅವರೇ, ಅಲ್ಲಿ ನಿಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ಹೆದರ್ಬೇಡಿ ರಾಜಿ ಅವ್ರೆ, ಧೈರ್ಯವಾಗಿ ಬನ್ನಿ, ನಾವಿದೀವಲ್ಲ. ಆಯ್ತು, ನೀವ್ ಈಟೊಂದ್ ಧೈರ್ಯ ಕೊಟ್ಮ್ಯಾಕೆ ನನ್ಗೆ ಯಾಕೆ ಭಯ? ನಡಿ ಹೋಗುವ. ವೈಭವ್, ಲಾರ್ನು ಅಲ್ಲೇ ಬರಕ್ಕೆ ಹೇಳ್ಬಿಡಿ. ರಾಜಿಯವ್ರೆ ಬನ್ನಿ. ಹಲೋ ಸರ್, ನೀವು ಅವ್ರ ಮನೆಗೆ ಬಂದುಬಿಡಿ. ಓಕೆ. ಚಂದ್ರು, ತಿಂಡಿ ರೆಡಿ ಇದೆ, ಬನ್ನಿ. ನನಗೆ ಈಗ ಬೇಡ ವಸು, ನಾನು ಆಮೇಲೆ ಮಾಡ್ತೀನಿ. ಆಮೇಲೆ ಅಂದ್ರೆ ಯಾವಾಗ? ತಿಂಡಿ ತಣ್ಣಗಾದ್ಮೇಲ? ಚಂದ್ರು, ಮುಖ ನೋಡಿದ್ರೆ ಗೊತ್ತಾಗ್ತದೆ ಏನೋ ಸರಿ ಇಲ್ಲ ಅಂತ. ಏನಾಯ್ತು ಚಂದ್ರು? ಏನೇ ಇದ್ರು ಹೇಳಿ, ಹೇಳ್ಕೊಂಡ್ರೆ ತಾನೇ ಏನಾದ್ರೂ ಮಾಡಕ್ಕಾಗದು. ಹೇಳಿ ಚಂದ್ರು. ಹೇಳ ಚಂದ್ರು, ಏನಾಯ್ತು ಅಂತ ಅವಳಿಗೆ ಹೇಳಿದ್ರೆ ತಾನೆ ಅವಳಿಗೂ ಅರ್ಥ ಆಗೋದು. ನೀನು ಅನ್ಕೊಂಡಿದ್ದ ರೀತಿ ಏನಿಲ್ಲ ಬಸ್ಸು. ಓ, ಅವಳು ಅನ್ಕೊಂಡಂಗಿಲ್ಲ, ಬೇರೆ ರೀತಿ ಇದೆಯೋ? ಬೇರೆ ರೀತಿನ? ಏನ್ ಚಂದ್ರು? ಚಂದ್ರು, ಏನಾಯ್ತು ಅಂತ ಹೇಳಿ.
ನೀವೇನೋ ಮುಚ್ಚಿಡ್ತಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಏನು ಮುಚ್ಚಿಡ್ತಿಲ್ಲ ವಸು. ಒಂದು ಕೇಸ್ ಪ್ರೆಷರ್ ಜಾಸ್ತಿ ಆಗಿದೆ, ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಕೇಸ್ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಿದ್ರೆ ಹೇಗೆ ಚಂದ್ರು? ನಿಮಗೆ ಏನೋ ಸಮಸ್ಯೆ ಆದವ್ರ ಥರ ಇದ್ದೀರಾ? ಅವನು ಸಮಸ್ಯೆ ಆಗದೆ ಇರ್ತದ. ಅದು ಯಾವ ಕೊಲೆಗಾರ್ತಿನ ನಿರಪರಾಧಿ ಅಂತ ಹೊರ ಕರ್ಕೊಂಬರಕ್ ನೋಡ್ತಾವನೋ ಏನೋ. ಅತ್ತೆ, ಚಂದ್ರು ಯಾಕೆ ಕೊಲೆ ಮಾಡಿದವ್ರನ್ನ ನಿರಪರಾಧಿ ಅಂತ ಹೊರಕರ್ಕೊಂಬರ್ತಾರೆ? ಅವ್ರಿಗೆ ಅವ್ರದ್ದೇ ಆದ ಆದರ್ಶಗಳಿದೆ ಅಲ್ವಾ ಚಂದ್ರು? ಹೌದಾ ಚಂದ್ರು? ನೀನು ಯಾವತ್ತೂ ಕೊಲೆಗಾರರ ಪರ ವಾದನೆ ಮಾಡಿಲ್ವೇ? ಯಾಕೆ ಚಂದ್ರು ಏನೂ ಮಾತಾಡ್ತಿಲ್ಲ? ನೀವು ಕೊಲೆಗಾರ ಪರ ವಾದ ಮಾಡಿದ್ದೀರಾ? ಕೆಲವು ಸಲ ಮಾಡಿದ್ದೀನಿ ವಸು. ಬಿಡಿ, ಲಾಯರ್ ಅಂದಮೇಲೆ ಅದೆಲ್ಲ ಇದ್ದಿದ್ದೆ. ಈಗ ಯಾಕೆ ಅದು ಮಾತು? ನಡೀರಿ, ತಿಂಡಿ ತಿಂಡಿ. ನನಗೆ ಹಸುವಿಲ್ಲ ವಸು, ಬೇಡ. ಕೊಲೆಗಾರರ ಜೊತೆ ತಿಂದು ಅಭ್ಯಾಸ ಆಗಿರ್ತದೆ. ನಮ್ಮ ಜೊತೆ ತಿನ್ನಕ್ಕೆ ಅವನಿಗೆ ಹೆಂಗೆ ಬಲವಂತ ಮಾಡ್ತಿ? ಕೊಡವ ಬೇಡ. ನೋಡಿ ಚಂದ್ರು, ಅತ್ತೆ ಹೇಗೆ ತಮಾಷೆ ಮಾಡ್ತಿದ್ದಾರಂತ. ನಡೀರಿ, ನೀವು ತಿಂಡಿ ತಿಂಡಿ. ಅಲ್ಲಿ ಅಂದರೆ ನಿಮ್ಗೊಂದು ಕೆಲಸ ಇದ್ದಿದ್ರೆ ಇವಳನ್ನ ಧೈರ್ಯವಾಗಿ ಕಳಿಸ್ಕೊಡ್ತಿದ್ದೆ. ಓದ್ಬೇಕು ಏನಾಯ್ತದು ಅಂತ ನೆನೆಸ್ಕೊಂಡ್ರೆ ಪ್ರಾಣ ಹೋಯ್ತದೆ. ಅಪ್ಪ, ಯಾಕೇನೇನೋ ಮಾತಾಡ್ತಾ ಇದ್ದೀರಾ? ಸುಮ್ಮ, ಅಪ್ಪಯ್ಯ ಹೇಳ್ತಿರೋದು ಒಂಥರ ಸರಿ ಅಂತಾನೆ ಅನ್ಸ್ತಾ ಇದ್ದ ಕಣವಿ. ನೀವ್ ಇಲ್ಲಿದ್ಕೊಂಡು ಎಲ್ಲ ತಯಾರಿ ಮಾಡ್ಕೊಳ್ಳಿ. ಎಲ್ಲ ಸರಿ ಹೋದ್ಮೇಲೆ ಬೆಂಗಳೂರಿಗೂ ಹಾಗೆ. ಹೌದು ಕಲ ಸಚಿನ್, ಮಾವಯ್ಯ ಹಿಂಗಿರ್ಬೇಕಾದ್ರೆ ನೀವು ಹೋಗೋದು ಯಾಕೋ ಸರಿ ಕಾಣಕ್ಕಿಲ್ಲ. ಏನವಿ ಯೋಚನೆ ಮಾಡ್ತಿದ್ಯಾ? ಬೆಂಗ್ಳೂರಿಗೆ ಹೋಗಕ್ಕಿಲ್ಲ ಅಂತ ಹೇಳು.